ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ನೀವು ಕೂಡ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಹಾಗಾದರೆ ವೀಕ್ಷಕರೇ, ಆಲ್ರೆಡಿ ಯಾರೆಲ್ಲ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಈ ವಿಡಿಯೋನ ನೋಡಿ. ತುಂಬಾ ಈಸಿಯಾಗಿದೆ. ಸೊ ಆಲ್ರೆಡಿ ನಿಮ್ಗೆ ಗೌರ್ಮೆಂಟ್ ಹೇಳಿತ್ತು ಪಾನ್ ಕಾರ್ಡ್ನ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ ಅಂತ. ಅವಾಗ ಫ್ರೀ ಆಗಿತ್ತು, ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ರು. ಸೊ ಇವಾಗ ಯಾರೆಲ್ಲ ಪಾನ್ ಕಾರ್ಡ್ನ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅವ್ರಿಗೆಲ್ಲ 1000 ರೂಪೀಸ್ ಪೆನಾಲ್ಟಿ ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಯಾವ ಥರ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಪಾನ್ ಕಾರ್ಡ್ನ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೋದು. ಓಕೆನಾ? ಯಾವುದೇ ಕಾರಣಕ್ಕೂ ಸೈಬರ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಸೊ 1000 ರೂಪೀಸ್ ಪೆನಾಲ್ಟಿ ಇರುತ್ತೆ. ಮತ್ತು 1000 ರೂಪೀಸ್ನ ನೀವು ಅಲ್ಲೇ ಪೇ ಮಾಡ್ಕೋಬೋದು. ಮೊಬೈಲ್ನಲ್ಲೇ ಡೆಬಿಟ್ ಕಾರ್ಡ್ ಮೂಲಕ ಆದರೂ ಪೇ ಮಾಡ್ಕೋಬೋದು, ಇಲ್ಲ ನೆಟ್ ಬ್ಯಾಂಕಿಂಗ್ ಮೂಲಕನೂ ಪೇ ಮಾಡ್ಕೋಬೋದು. ಓಕೆ, ಪೂರ್ತಿ ನೋಡೋಣ ಯಾವ ಥರ ಅಂತ ಬನ್ನಿ. ಈಗ ನನ್ನ ಒಂದು ಮೊಬೈಲಲ್ಲಿ ನಾನೀಗ ಕ್ರೋಮ್ ಬ್ರೌಸರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆ ವೆಬ್ಸೈಟ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದೀನಿ. ಕೆಳಗಡೆ ಹೋದರೆ ನಿಮಗೆ ಲಿಂಕ್ ಆಧಾರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡ್ ಮತ್ತು ಕೆಳಗಡೆ ಆಧಾರ್ ಕಾರ್ಡ್ನ ನೀವು ಹಾಕಬೇಕಾಗತ್ತೆ. ನಂಬರ್ನ ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಯುವರ್ ಪಾನ್ ಈಸ್ ಆಲ್ರೆಡಿ ಲಿಂಕ್ ಟು ದ ನಂಬರ್ ಅಂತ ಬರುತ್ತೆ. ಸಪೋಸ್ ಲಿಂಕ್ ಆಗಿಲ್ಲ ಅಂದರೆ ಮತ್ತೆ ಇಲ್ಲಿ ಲಿಂಕ್ ಆಧಾರ್ಗೆ ಹೋಗಿ ಅಲ್ಲಿ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕಿ ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ವ್ಯಾಲಿಡೇಟ್ ಅಂತ ಇದೆಯಲ್ಲ, ಆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೊಡಿ ಫಸ್ಟು. ಸೆಕೆಂಡ್ ಕೂಡ ಪಾನ್ ಕಾರ್ಡ್ ನಂಬರ್ನ ನೀವು ಕನ್ಫರ್ಮ್ ಮಾಡಿ. 2 ಸರಿ ಕೊಡಬೇಕಾಗತ್ತೆ ಪಾನ್ ಕಾರ್ಡ್ ನಂಬರ್ನ. ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗತ್ತೆ. ಕೊಟ್ಟು ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ರಿಸೀವ್ ಆಗುತ್ತೆ. ಸೊ OTPನ ನೀವು ಇಲ್ಲಿ ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ವ್ಯಾಲಿಡೇಟ್ ಥ್ರೂ ಮೊಬೈಲ್ OTP, ಕ್ಲಿಕ್ ಟು ಕಂಟಿನ್ಯೂ ಅಂತ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು 2025 2026ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ 2025 ಅಲ್ವಾ, ಅದಕ್ಕೆ 2025-26ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಅದರ್ ರಿಸಿಪ್ಟ್ 500 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. 500 ಅಂದರೆ 500 ರೂಪಾಯಿ ಅಂತಲ್ಲ, ಜಸ್ಟ್ ಅದೊಂದು ರಿಸಿಪ್ಟ್ ನಂಬರು. ಸೊ ಅದನ್ನು ಕಂಟಿನ್ಯೂ ಕ್ಲಿಕ್ ಕೊಟ್ಟು ಇಲ್ಲಿ ನೆಕ್ಸ್ಟ್ ಪೇಜಿಗೆ ಬಂದರೆ ಇಲ್ಲಿ ಕೆಳಗಡೆ 1000 ರೂಪೀಸ್ ಅಂತ ತೋರಿಸ್ತಾ ಇಲ್ಲ. ಸೊ ನೋಡಿ 1000 ರೂಪೀಸ್ ಅಂತ ತೋರಿಸ್ತಾ ಇದೆ ಪೆನಾಲ್ಟಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ಪೇಜ್ ಹೋಗುತ್ತೆ. ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಮೂಲಕನಾದರೂ ಪೇ ಮಾಡ್ಕೋಬೋದು, ಇಲ್ಲ ಡೆಬಿಟ್ ಕಾರ್ಡ್ ಮೂಲಕನಾದರೂ ನೀವು ಇಲ್ಲಿ ಅಮೌಂಟ್ನ 1000 ರೂಪೀಸ್ನ ಪೇ ಮಾಡ್ಕೋಬೋದು. ನಿಮ್ಮ ಆಪ್ಷನ್ ಆಗಿರುತ್ತೆ. ಸೊ ಡೆಬಿಟ್ ಕಾರ್ಡ್ ಮೂಲಕ ಅಂದರೆ ಕಾರ್ಡ್ ಮೂಲಕನೂ ನೀವು ಪೇ ಮಾಡ್ಕೋಬೋದು, ಗೊತ್ತಲ್ವಾ? ಮಾಮೂಲಿ ಕಸ್ಟಮರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಕನ್ಫರ್ಮ್ ಕೊಟ್ಟಾಗ ನೆಕ್ಸ್ಟ್ ಪೇಮೆಂಟ್ ರಿಸೀವ್ ಆಗುತ್ತೆ. ರಿಸೀವ್ ಆದಮೇಲೆ ಈ ಥರ ನೀವು ಚಾನಲ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು 24 ಅವರ್ಸ್ ಬಿಟ್ಟು ಮತ್ತೆ ಅಲ್ಲಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ನ ನೀವು ಹೊಡೆದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಯುವರ್ ಪೇಮೆಂಟ್ ಡೀಟೇಲ್ಸ್ ಆರ್ ವ್ಯೂಡ್, ಪ್ಲೀಸ್ ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಪಾನ್ ಕಾರ್ಡ್ನ ಆಧಾರ್ ಕಾರ್ಡ್ನ ಮತ್ತು ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆಯೋ ಅದನ್ನು ಕೊಟ್ಟು ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟರೆ ಈ ಥರ OTP ರಿಸೀವ್ ಆಗುತ್ತೆ. ರಿಸೀವ್ ಆದಮೇಲೆ ವ್ಯಾಲಿಡೇಟ್ ಕೊಟ್ಟರೆ ಈ ಥರ ಒಂದು ಸ್ಟೇಟಸ್ ನಿಮಗೆ ಬರುತ್ತೆ. ಸೊ ಆಲ್ರೆಡಿ ನಿಮಗೆ ಅದು ವ್ಯಾಲಿಡೇಷನ್ನಿಗೆ ಕಳಿಸಿದ್ದೀವಿ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿ ಸ್ಟೇಟಸ್ನ ಅಂತ ಅದು ಹೇಳ್ತಾ ಇದೆ. ಇಷ್ಟೇ, ತುಂಬಾ ಈಸಿ ಇದೆ, ಫಾಲೋ ಮಾಡಿ.